ದಿವ್ಯ ಬಂಗಾರ, ನಿನಗೋಸ್ಕರ ಏನ್ ತಂದಿದ್ದೀನಿ ನೋಡು. ತಗೋ. ಕೇಶವ, ಇದು ನಿನಗೆ. ಇನ್ಯಾರಿಗಾದ್ರೂ ಬೇಕು ಅಂದ್ರೆ ಕೇಳ್ಬೋದು. ನನಗೆ ಬೇಕು, ಇನ್ನೊಂದು ಕೊಡಿ. ನಿನಗಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ ಬಂಗಾರ. ಕೆಲವ್ರಿಗೆ ಏನು ಕೊಡಲ್ಲ. ಇದು ನನ್ಗೆ, ಇದು ಅಮ್ಮನ್ಗೆ, ಇದು ನಮ್ಮ ಅಣ್ಣನ್ಗೆ. ಏನೋ ಬೇಕಾಗಿಲ್ಲ, ವಾಪಸ್ ಕೊಟ್ಬಿಡು ದಿವ್ಯಾ. ನಿನಗ್ ಬೇಡ ಅಂದ್ರೆ ಬಿಡು, ದಿವ್ಯಾ ತಗೋತಾಳೆ. ಇನ್ನೂ ತಗೋ ದಿವ್ಯಾ. ಏನು ಬೇಡ. ಅವನಿಗೆ ಭಯ ಪಡ್ಬೇಡ, ಅವನ ಆಟಗಳು ನನ್ನ ಮುಂದೆ ನಡೆಯಲ್ಲ. ಸರ್ 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 ಆರಾಮಾಗಿ ಈಗ ನಾವು ಒಂದು ಗೇಮ್ ಆಡೋಣ. ಅವನನ್ನು ಕಳ್ಸು ಅಂದ್ರೆ ನನ್ನ ಹತ್ರನೇ ಆಟ ಆಡ್ತಿದ್ಯಾ ನಾನಿ? ಅವನನ್ನ ಕಳಿಸೋದಕ್ಕೆ ಈ ಗೇಮ್ ಸರ್. ಯಾವುದೋ ಒಂದು ಗೇಮ್ ಮಾಡಿ ಅವನನ್ನ ಸೋಲ್ಸಿದ್ವಿ ಅನ್ಕೊಳ್ಳಿ, ಅವಮಾನ ತಡೆಯಕ್ಕಾಗದೆ ಅವನು ಇಲ್ಲಿಂದ ಹೊರಟೋಗ್ತಾನೆ. ಓಕೆ, ಚೆಸ್ ಅಲ್ಲಿ ನಮಗೆ ಚೆಕ್ ಕೊಡೋರು ಯಾರೂ ಇಲ್ಲ. ಬರೋದು ಕೇಳು. ಡೈರೆಕ್ಟ್ ಆಗಿ ಅವನ ಜೊತೆ ಆಡಿದ್ರೆ ಅವನಿಗೆ ಡೌಟ್ ಬರುತ್ತೆ ಸರ್. ಮೊದಲು ಬೇರೆಯವ್ರ ಜೊತೆ ಆಡಿ ಆಮೇಲೆ ಅವನನ್ನು ಕರ್ಸೋಣ. ಡನ್. ಮೈ ಡಿಯರ್ ಮಕ್ಕಳ, ರೆಸ್ಪೆಕ್ಟೆಡ್ ದೊಡ್ಡವರೇ, ಇವಾಗ ನಾವೆಲ್ಲರೂ ಒಂದು ಗೇಮ್ ಆಡ್ತಿದ್ವಿ. ಆ ಗೇಮ್ ಏನು ಅಂದ್ರೆ ಚದುರಂಗ, ದಿ ಚೆಸ್. ನಾನು ನನ್ನ ಬಂಗಾರ ಒಂದು ಟೀಮ್. ನಮ್ಮ ಜೊತೆ ಆಡಿ ನಮ್ಮನ್ನು ಸೋಲ್ಸೋ ಅಂತವ್ರು ಯಾರಾದರೂ ಇದ್ರೆ ಬನ್ನಿ. ನಿನ್ನ ಯಾರು ಸೋಲ್ಸ್ತಾರೆ ಅಳಿಮಯ್ಯ? ಕೈಲಾದ್ರೆ ಟ್ರೈ ಮಾಡಿ ಮಾವ. ಕೂತ್ಕೊಳ್ಳಿ. ಚೆಕ್ಮೇಟ್. ಹೇಳಿದೆ ಅಲ್ವಾ ಅಳಿಮಯ್ಯ, ನಿನ್ನ ಸೋಲ್ಸೋಕ್ಕಾಗಲ್ಲ ಅಂತ. ಅತ್ತೆ, ನೀವು ಟ್ರೈ ಮಾಡಿ. ನನ್ನ ಕೈಯಲ್ಲಿ ಏನಾಗುತ್ತೋ ನಿಮ್ಮ ಮಾವನ ಕೈಯಲ್ಲೇ ಆಗ್ಲಿಲ್ಲ. ಚೆಕ್ಮೇಟ್. ಅಯ್ಯೋ, ಚಿಕ್ಕಮ್ಮ ಅಜ್ಜಿ, ನೀವು ಟ್ರೈ ಮಾಡಿ. ಚೆಕ್ಮೇಟ್. ಚಿಕ್ಕಮ್ಮ, ನೀವು ಬನ್ನಿ.
ಚೆಕ್ಮೇಟ್. ನಾಣಿ ಬಾ. ಚೆಕ್ಮೇಟ್. ಹಾ, ಇನ್ಯಾರಾದ್ರೂ ಇದ್ರೆ ಬನ್ನಿ. ನಮ್ ಕೇಶವನ್ಗೆ ತಿನ್ನೋದ್ ಬಿಟ್ರೆ ಆಡೋದಕ್ ಬರಲ್ಲ ಸರ್. ಈಗ ಉಳ್ದಿರೋದು ಅಭಿನೇ. ನಾನು ಚಿಕ್ಕ ಮಕ್ಕಳ ಜೊತೆ ಆಡಲ್ಲ ನಾಣಿ. ನಾನು ಕೂಡ ನನ್ನ ಸಮಾನರ ಜೊತೆನೇ ಆಡ್ತೀನಿ. ಅಂದ್ರೆ ನಮ್ ಸಾರು ನಿನಗೆ ಸರಿಸಮ ಅಲ್ಲ ಅಂತನಾ? ಸೋತ್ ಹೋಗ್ತೀನಿ ಅಂತ ಮೊದ್ಲೇ ಹಿಂದೇಟಾಗ್ತಿದ್ದ ನಾಣಿ. ಆ ಭಯ ನಿನ್ಗಿರೋದಿಕ್ಕೆ ಚಿಕ್ಕವ್ರ ಜೊತೆ ಆಡಲ್ಲ ಅಂತಿದ್ಯಾ? ಅಂದ್ರೆ ನಮ್ ಸಾರ್ನ ಸೋಲ್ಸ್ಬಿಡ್ತೀಯಾ? ಇವನ್ ಕೈಲಾಗಲ್ಲ ನಾಣಿ. ಆಗತ್ತೋ ಇಲ್ವೋ ಆಡ್ ನೋಡಿದ್ಮೇಲೆ ಗೊತ್ತಾಗತ್ತೆ. ಹಾಗಾದ್ರೆ ಕೂತ್ಕೊ, ಮತ್ತೆ ಕೂತ್ಕೊಂಡು ಆಡು. ಇಲ್ಲಿವರೆಗೂ ನಮ್ ಜೈನ ಚೆಸ್ಸಲ್ಲಿ ಯಾರು ಸೋಲ್ಸಿಲ್ಲಪ್ಪ. ಅದಕ್ಕೇನೆ ಅಷ್ಟೊಂದು ಪೊಗರಲ್ಲಿದ್ದಾನೆ. ಅದು ನನ್ನ ಪವರ್. ಅದನ್ನು ನೋಡೋಣ. ಜೈನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ ಪುಟ್ಟ. ಕಷ್ಟ ಕೂಡ ಅಲ್ಲ. ಮಾತಲ್ಲಿ ಅಲ್ಲ ಕಣೋ, ಮಾಡಿ ತೋರ್ಸೋ. ಅನವಶ್ಯಕವಾಗಿ ಸೋತ್ ಹೋಗ್ತೀಯ ಅಭಿ. ನಮ್ ಸಾರ್ ಜೊತೆ ಇಟ್ಕೋಬೇಡ. ಸೋತೋದ್ರೆ ಓಡೋಗ್ಬೇಕಾಗುತ್ತೆ ಅಭಿ. ಯಾರು ಸೋಲ್ತಾರೋ ಯಾರು ಓಡೋಗ್ತಾರೋ ಗೇಮ್ ಡಿಸೈಡ್ ಮಾಡತ್ತೆ. ಓಡ್ ಹೋಗೋದಕ್ಕೆ ರೆಡಿಯಾಗಿರೋ. ಆಲ್ ದಿ ಬೆಸ್ಟ್. ಬೆವರು ಬರ್ತಿದ್ಯಾ? ಇವಾಗ ನಿನಗ್ ಬರುತ್ತೆ.
ಚೆಕ್ಮೇಟ್ ಚೆಕ್ಮೇಟ್ ಚೆಕ್ಮೇಟ್. ಸಾರ್ ಸೋತೋಗ್ಬಿಟ್ರಲ್ಲ. ಜೈ ಸೋಲೋದ ಆಶ್ಚರ್ಯವಾಗಿದೆಯಲ್ಲ. ಜೈ ಮೊದಲನೇ ಸಲ ಸೋತೋದ. ಹಾಗಾದ್ರೆ ಜೈನ ಸೋಲ್ಸೋನು ಕೂಡ ಇದಾನೆ ಅಂತ ಆಯ್ತು. ಗೆಲ್ಲೋನೊಬ್ಬ ಇದ್ರೆ ಅದನ್ನ ಸೋಲ್ಸೋನ್ ಕೂಡ ಒಬ್ಬ ಇರ್ತಾನೆ. ಅವನು ಹೇಗೆ ಗೆದ್ದ ನಾಣಿ? ಅದೇ ಅರ್ಥ ಆಗ್ತಿಲ್ಲ ಸರ್. ಮೋಸ ಮಾಡಿರ್ತಾನೆ ಅಂತ್ಯಾ? ಮಾಡಿದ್ರೆ ನಿಮಗೆ ಗೊತ್ತಾಗ್ತಿತ್ತಲ್ವಾ ಸರ್? ನಾನಿಡೋ ಹೆಜ್ಜೆ ಅವನಿಗೆ ಮೊದಲೇ ಗೊತ್ತಿರೋ ಹಾಗೆ ಆಡ್ದ ನಾಣಿ. ಅಂದ್ರೆ ಅವನು ಮಾಮೂಲಿ ಅವನಲ್ಲ ಸರ್, ತುಂಬಾ ಬುದ್ಧಿವಂತ. ಅವನ ಆಟ ನೋಡ್ತಿದ್ರೆ ನಾನ್ ನನ್ನ ಜೊತೆನೆ ಆಡ್ದಾಗಿತ್ತು ನಾಣಿ. ನನ್ನ ಆಟ ಅವನಿಗೆ ಗೊತ್ತಾಗ್ತಿದೆ, ಅವನಾಟ ನನಗೂ ಗೊತ್ತಾಗ್ತಿದೆ. ಆದರೆ ನನಗಿಂತ ಮುಂಚೆ ಅವನು ಚೆಕ್ಮೇಟ್ ಕೊಟ್ಟ. ನಿಜಕ್ಕೂ ಅವನ ಜೊತೆ ನಾನು ಸೋಲೋದಲ್ಲ ನಾಣಿ, ನನ್ನನ್ನು ನಾನೇ ಗೆದ್ದ ಹಾಗೆ ಅಷ್ಟೇ ಅಲ್ವಾ? ಅಷ್ಟೇ ಸರ್. ಆಗ ಅನ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಮನಶಾಂತಿ ಇರಲ್ಲ. ನಾಣಿ ಸಾರಿ. ಅವನ್ನ ತಕ್ಷಣ ಕಳ್ಸು, ತಕ್ಷಣ. ಸೋತೋಗಿರೋ ಫ್ರಸ್ಟ್ರೇಷನ್. ಅಭಿರಾಮ್, ಏನ್ ಅಂಕಲ್, ಚೆಸ್ಸಲ್ಲಿ ಸೋತ್ರು ಅಂತ ನಿಮ್ ಸರ್ ಶೇಮ್ ಫೀಲ್ ಆಗ್ತೀಯಾರಾ? ಅವ್ರ ಬಗ್ಗೆ ಯಾಕೆ ಬಿಡು. ನಿನಗೆ ನಿಮ್ಮ ಅಮ್ಮ ಅಂದ್ರೆ ಇಷ್ಟ ಅಲ್ವಾ? ಹೌದು. ಮತ್ತೆ ನಿಮ್ಮಮ್ಮ ಮನೇಲಿ ಒಬ್ಬರೇ ಇದ್ದಾರೆ ಅಲ್ವಾ? ಇದಾಳೆ. ಮತ್ತೆ ಅಮ್ಮನ ಜೊತೆ ನೀನ್ ಇರ್ಬೇಕಲ್ವಾ? ಇರ್ಬೇಕು. ನಿನ್ನ ಜೊತೆಗೆ ನಮ್ ಕೇಶುನು ಕಳ್ಸ್ಕೊಡ್ತೀನಿ. ಇಬ್ರು ಆಟೋದಲ್ಲಿ ಮನೆಗೆ ಹೋಗ್ತೀರಾ? ಮತ್ತಿಲ್ಲಿ ದಿವ್ಯಾ ಜೊತೆ ಯಾರಿರ್ತಾರೆ? ನಾನ್ ಇದೀನಲ್ವಾ. ದಿವ್ಯಾ ಬಗ್ಗೆ ನಿಮ್ಗೇನ್ ಗೊತ್ತು? ನೀವು ನೆನ್ನೆ ಮೊನ್ನೆ ಪರಿಚಯ ಆಗಿರೋರು. ನಿಮ್ಮನ್ನ ನಂಬಿ ನನ್ನ ತಂಗಿನ ಬಿಟ್ಟು ನಾನು ಹೇಗೆ ಹೋಗ್ತೀನಿ? ಅಷ್ಟಕ್ಕೂ ನೀವು ನಿಮ್ಮ ಮಗನ್ನೇ ಸರಿಯಾಗಿ ನೋಡ್ಕೊಳಲ್ಲ, ನನ್ನ ತಂಗಿನೇನು ನೋಡ್ಕೋತೀರಾ? ಅವಳಿಗೇನಾರ ಆದ್ರೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊತೀರಾ? ಹೋದ್ರೆ ನಾನು ನನ್ನ ತಂಗಿ ಹೊಟ್ಟಿಗೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ. ಅದೆಲ್ಲ ಕಣೋ ಅಭಿ. ಈವ್ನಿಂಗ್ವರೆಗೂ ನಿಮಗೆ ಟೈಮ್ ಕೊಡ್ತಿದ್ದೀನಿ. ಆಮೇಲೆ ನೀವು ಬಂದ್ರು ಬರ್ಲಿಲ್ಲ ಅಂದ್ರು ನನ್ನ ತಂಗಿನ ಕರ್ಕೊಂಡು ಹೊರಟೋಗ್ತೀನಿ. ಅಭಿ, ಅವ್ರೇನೋ ಇವನನ್ನ ಕಳಿಸು ಅಂತಾರೆ, ಇವನೇನೋ ತಂಗಿ ಇಲ್ಲದೆ ಹೋಗಲ್ಲ ಅಂತಾನೆ. ಮಧ್ಯದಲ್ಲಿ ನಾನು ಸ್ಯಾಂಡ್ವಿಚ್ ಆಗೋಗಿದ್ದೀನಿ. ಏನಪ್ಪ ಸ್ಯಾಂಡ್ವಿಚ್ ಅಂತಿದ್ಯಾ? ತರ್ಸ್ಕೊಡ್ತೀಯಾ? ಆ ಅಭಿಗೆ ನಮ್ಮ ಕೇಶವನ್ ಕಡೆಯಿಂದ ಹೇಳಿಸಿದ್ರೆ ಏನಾಗಬಹುದು? ಅಭಿನ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಕೇಶವ ನನ್ಗೇನಪ್ಪ? ನಾಣಿ, ಈ ನಾಣಿ ಮಗ ಕೇಶವ ಅಂದ್ರೆ ನೀನೇ ಅಲ್ವಾ ಮಗನೇ? ಅಂದ್ರೆ ಯಾವಾಗ್ಲೂ ಕೇಶವ
ಅಂತ ಕಾಗೆ ತರ ಕರಿತೀರಾ ಅಲ್ವಾ? ಇವಾಗ ಕೇಶವ ಅಂತ ಕೋಗಿಲೆ ತರ ಕರೆದಲ್ಲ, ಅದಕ್ಕೆ ಡೌಟ್ ಬಂತು. ಲೇ ಸುಪುತ್ರ, ನಮ್ಮ ಮಧ್ಯೆ ದ್ವೇಷ, ಪ್ರತೀಕಾರ ಹಾಗೆ ಕೋಪನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ನನ್ಗೊಂದು ಸಹಾಯ ಮಾಡ್ತೀಯಾ? ಹೇಳಿ ಅಪ್ಪ. ನಾನು ಹುಟ್ಟಿದ್ಮೇಲೆ ಕೇಳ್ತಿರೋ ಮೊದಲನೇ ಸಹಾಯ ಏನ್ ಮಾಡು ಅಂತೀರಾ? ಆ ಅಭಿನ ಈ ಮನೆ ಕರ್ಕೊಂಡು ಬಂದು ನಾನು ತಪ್ಪು ಮಾಡ್ಬಿಟ್ಟೆ ಕಣೋ. ನೀನು ಹೇಗಾದ್ರೂ ಮಾಡಿ ಅವನು ನಮ್ಮ ಮನೆ ಕರ್ಕೊಂಡೋಗಿ ಈ ತಪ್ಪನ್ನ ಸರಿ ಮಾಡ್ಬೇಕು. ನೀವ್ ತಪ್ಪು ಮಾಡಿದ್ರೆ ನಾನ್ ಸರಿ ಮಾಡ್ಬೇಕಲ್ವಾ ಅಪ್ಪ? ಲೇ ಈಗಷ್ಟೇ ಅಲ್ವೇನೋ ದ್ವೇಷ ಪ್ರತೀಕಾರನ ಪಕ್ಕಕ್ಕಿಡು ಅಂದಿದ್ದು. ಸಹಾಯ ಮಾಡು ಅಂದ್ರೆ ವಾದಿಸ್ತಾ ಇದೆಯಲ್ಲೋ. ಸರಿ ಅಪ್ಪ, ನಿಂಗೋಸ್ಕರ ಮಾಡ್ತೀನಿ. ನಿನ್ನನ್ನು ನಂಬೋದಲ್ವಾ? ಅಪ್ಪ ನಿನ್ನೆ ನಂಬ್ಕೊಂಡಿದ್ದೀನಿ ಕಣೋ. ಹೋಗು, ಆಶೀರ್ವಾದ ಮಾಡಿ ಅಪ್ಪ. ವಿಜಯೋಸ್ತು, ಕಾರ್ಯ ಸಿದ್ಧಿರಸ್ತು. ಅಸ್ತು ಅಸ್ತು, ಹೇಳು ಹೇಳು. ಹಾ ಹೋಗು. ನಮ್ಮಪ್ಪ ನಿನ್ನ ಆ ಮನೆಗೆ ಹೋಗ್ಬೇಕು ಅಂತಿದ್ದಾರೆ ಅಭಿ. ನಿಮ್ಮಪ್ಪ ಹೇಳಿದ್ರೆ ಹೋಗ್ಬೇಕಾ? ಹೋಗೋದ್ ಬೇಡ ಅಂತ ನಾನು ಹೇಳ್ತಿದ್ದೀನಿ. ಈವ್ನಿಂಗ್ವರೆಗೂ ಇದ್ದು ಹೋಗೋಣ. ನೈಟ್ ಆದ್ಮೇಲೆ ಹೋಗೋಣ. ಅಪ್ಪ, ಒಟ್ನಲ್ಲಿ ನನ್ನ ಮಗ ಅಭಿನ ಕನ್ವಿನ್ಸ್ ಮಾಡ್ದ. ಅಭಿ ಹೊರಟೋಗ್ತಾನೆ. ಓಕೆ. ಇದೇನು ಅವನು ಹೊರಗಡೆ ಹೋಗ್ತಾನೆ ಅಂದ್ರೆ ಒಳಗಡೆ ಹೋಗ್ತಿದ್ದಾನೆ? ಕೇಶವ! ಅಪ್ಪ ಏನಾಯ್ತಪ್ಪ? ಅವನಿಗೆ ಏನು ಹೇಳ್ದು? ಮನೆಗೆ ಹೋಗೋಣ ಅಂದೆ. ಮತ್ತ ಅವನು ಮನೆ ಒಳಗಡೆ ಹೋಗ್ತಿದ್ದಾನಲ್ಲ. ಇದ್ ಕೂಡ ಮನೆನೇ ಅಲ್ವಾ? ನಾನು ಹೇಳಿದ್ದು ನಮ್ಮನೆಗೆ ಕಣೋ. ನಾನು ಈ ಮನೆ ಅನ್ಕೊಂಡೆ ಅಪ್ಪ. ನಿಜ ಹೇಳೋ, ನೀನ್ ನನ್ನ ಜೊತೆ ಆಟ ಆಡ್ತಿದೀಯಲ್ವಾ? ಈಗ ಅರ್ಥ ಆಯ್ತಾ ಪೆದ್ದಪ್ಪ? ಅಯ್ಯೋ, ನಾನ್ ನಿನ್ನ ಆಡ್ಕೊಳ್ತೀನ? ಎಂತ ಮಾತಪ್ಪ? ಇಷ್ಟೊಂದು ವಿನಯ ಬೇಡ ಕಣೋ. ಪಾಪ ಮಕ್ಕಳಿನ್ನೂ ಬರಲಿಲ್ಲ ಅಂತ ಅದಕ್ಕೆ ಚಿಂತೆ ಮಾಡ್ತಿದ್ದಾರೆ. ಅದಕ್ಕೆ ಏನಾಯ್ತು? ಅದಕ್ಕೆ ಏನಾಯ್ತು ಅಂತೀರಲ್ಲ, ಯಾಕೆ? ಎಲ್ಲ ನಿಮ್ಮಿಂದಾನೆ. ಅಯ್ಯೋ ರಾಮ, ನಾನೇನ್ ಮಾಡ್ತೆ? ಅದಕ್ಕೆ ಮಕ್ಕಳನ್ನ ಮನೆ ಕಳಿಸಿ ಅಂತ ಹೇಳಿದ್ರಿ, ನೀವ್ ಹೇಳಿದಕ್ಕೆ ನಾನು ಕಳಿಸ್ದೆ. ಮಕ್ಕಳು ಇನ್ನೂ ಬಂದಿಲ್ಲ, ನನ್ನ ಕೈ ಕಾಲು ಆಡ್ತಿಲ್ಲ, ಏನ್ ಮಾಡ್ಬೇಕು ತೋಚ್ತಿಲ್ಲ. ಯಾಕೆ ನಗ್ತಾ ಇದ್ದೀರಾ? ನಗ್ದೆ ಏನ್ ಮಾಡ್ಲಿ? ಅದಕ್ಕೆ ಬೆಳಿಗ್ಗೆ ಮಕ್ಕಳನ್ನ ಆನಂದವಾಗಿ ಕಳಿಸ್ಕೊಟ್ರಿ, ಮಧ್ಯಾಹ್ನದವರೆಗೂ ಸಹಿಸ್ಕೊಂಡ್ರಿ, ಸಂಜೆ ಆಗೋ ಅಷ್ಟೊತ್ತಿಗೆ ಆಗ್ತಿಲ್ಲ ಅಂತಿದ್ದೀರಾ. ನಿಮ್ಮಲ್ಲಿರೋ ಅಮ್ಮನಿಗೆ ಕೋಪ ಬರ್ತಾ ಇದೆ. ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲ ಅಂದ್ರೆ ಭಯ ಆಗಲ್ವಾ? ನಮ್ಮ ಊರಲ್ಲಿ ಸ್ಕೂಲ್ ಪಕ್ಕದಲ್ಲೇ ಇತ್ತು, ಅವ್ರು ಸ್ಕೂಲಿಗೆ ಹೋದ್ರು 4-5 ಸರಿ ನೋಡ್ಕೊಂಡು ಬರ್ತಿದ್ದೆ. ಇಷ್ಟೊತ್ತು ಮಕ್ಕಳನ್ನ ನೋಡ್ದೇನೆ ನಾನು ಯಾವತ್ತೂ ಇರಲಿಲ್ಲ. ಮಕ್ಕಳು ಕೂಡ ನನ್ನ ಬಿಟ್ಟು ಇಷ್ಟೊತ್ತು ಯಾವತ್ತೂ ಇರಲಿಲ್ಲ. ಹೇಗಿದ್ದಾರೋ ಏನೋ. ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ ಯಾಕದ್ಕೆ? ಆ ಮಕ್ಕಳೇ ಅಲ್ವಾ ಅದಕ್ಕೆ ನನಗಿರೋದು. ಅವರೇ ಇಲ್ಲ ಅಂದ್ರೆ ನಾನು ಯಾರು? ಈ ಪ್ರಪಂಚದಲ್ಲಿ ನನಗೆ ಅಂತ ಉಳ್ದಿರೋ ವಿಳಾಸ ಅವರೇ ಅಲ್ವಾ ಅದಕ್ಕೆ?